ನಮಸ್ಕಾರ ಸ್ನೇಹಿತರೆ. ಪ್ರಥಮ BA ಇತಿಹಾಸದಲ್ಲಿ ಧಾರ್ಮಿಕ ಚಳುವಳಿ ನಡೆಸಿದಂತಹ ಸಮಾಜದ ಮೇಲೆ ಅವುಗಳ ಪ್ರಭಾವ ಬೀರಿದಂಥ ನಾಯಕರುಗಳ ಬಗ್ಗೆ ಹೇಳೋದಾದರೆ ಅಲ್ಲಿ ಶಂಕರಾಚಾರ್ಯರು ಬರ್ತಾರೆ, ಹಾಗೆ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣನವರೆಲ್ಲರೂ ಬರ್ತಾರೆ. ಹಾಗೆ ನಾವು ಇದರಲ್ಲಿ ರಾಮಾನುಜಾಚಾರ್ಯರ ಬಗ್ಗೆ ತಿಳ್ಕೊಳ್ಳೋದಾದರೆ ಶಂಕರರ ಧರ್ಮ ಪ್ರವರ್ತನೆಯನ್ನು ಮುಂದುವರಿಸಿಕೊಂಡು ಹೋದವರು ರಾಮಾನುಜಾಚಾರ್ಯರಾಗಿರ್ತಾರೆ. ಅವರು ಶಂಕರರ ಅದ್ವೈತದ ಬದಲಾಗಿ ವಿಶಿಷ್ಟಾದ್ವೈತ ಪಂಥವನ್ನು ಪ್ರತಿಪಾದಿಸ್ತಾರೆ. ಶಂಕರರಂತೆ ಪ್ರಖರ ಪಂಡಿತರಾಗಿದ್ದ ರಾಮಾನುಜಾಚಾರ್ಯರು ಧರ್ಮಚಿಂತನೆ ಜೊತೆಯಲ್ಲಿ ಸಾಮಾಜಿಕ ಬದಲಾವಣೆಯ ಕಳಕಳಿಯನ್ನು ಹೊಂದಿರ್ತಾರೆ. ರಾಮಾನುಜರು ಕ್ರಿಸ್ತ ಶಕ 1017ರಲ್ಲಿ ತಮಿಳುನಾಡಿನ ಪರಂಬದೂರಿನಲ್ಲಿ ಕೇಶವಾಚಾರ್ಯ ಮತ್ತು ಕಾಂತಿಮತಿಯವರ ಪುತ್ರನಾಗಿ ಜನಿಸ್ತಾರೆ. ತಾಯಿಯ ಕಡೆಯಿಂದ ಕಂಚಿಯ ಪೀಠಾಧ್ಯಕ್ಷರಾಗಿದ್ದ ಯಮುನಾಚಾರ್ಯರ ಮೊಮ್ಮಗ ಶ್ರೀಶೈಲಪೂರ್ಣ ಇವರ ತಾಯಿಯ ಸಹೋದರ. ಇಂತಹ ವರಾವರಣರ ಮಧ್ಯದಲ್ಲಿ ಬೆಳೆದ ರಾಮಾನುಜಾಚಾರ್ಯರು ಬಾಲ್ಯದಿಂದಲೂ ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೊಂದಿದವರಾಗಿರ್ತಾರೆ. ಸೋದರ ಮಾವನಿಂದ ವಿದ್ಯಾದೀಕ್ಷೆ ಪಡೆದ ಕಂಚಿಯ ಯಾದವ ಪ್ರೇಕ್ಷರಲ್ಲಿ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಯಾದವ ಪ್ರೇಕ್ಷರು ಅದ್ವೈತಿಗಳು, ಆದರೆ ರಾಮಾನುಜಾಚಾರ್ಯರು ಆ ಸಿದ್ಧಾಂತವನ್ನು ಒಪ್ಕೊಂಡಿರಲ್ಲ. ಗುರು ಮತ್ತು ಶಿಷ್ಯರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಯಾದವ ಪ್ರೇಕ್ಷರು ಶಿಷ್ಯನನ್ನು ತಮ್ಮ ಶಿಷ್ಯತ್ವದಿಂದನೇ ಬಿಡುಗಡೆ ಮಾಡಿ ತನ್ನ ಸ್ವತಂತ್ರ ತರ್ಕವನ್ನು ಬೆಳೆಸಿಕೊಳ್ಳಲು ಅನುಮತಿ ನೀಡ್ತಾರೆ. ಅಂದರೆ ಇಲ್ಲಿ ರಾಮಾನುಜಾಚಾರ್ಯ ಯಾರ ಜೊತೆ ವಿದ್ಯಾ ಶಿಕ್ಷಣವನ್ನು ಪಡೀಲಿಕ್ಕೆ ಹೋಗಿರ್ತಾರೋ ಆ ಯಾದವ ಪ್ರೇಕ್ಷರೆನ್ನುವಂತಹ ಗುರುಗಳೇ ಅದ್ವೈತ ಧರ್ಮವನ್ನು ಪ್ರತಿಪಾದನೆ ಮಾಡಿರುತ್ತಾರೆ. ನಮ್ಮ ಶಂಕರಾಚಾರ್ಯರು ಒಪ್ಕೊಂಡಂತಹ ಅದ್ವೈತ ಏನಿದೆ ಆ ಸಿದ್ಧಾಂತವನ್ನೇ ಕೂಡ ಈ ಗುರು ಯಾದವ ಪ್ರೇಕ್ಷರು ಕೂಡ ಪ್ರತಿಪಾದಿಸ್ತಾ ಇರ್ತಾರೆ. ಹಾಗಾಗಿ ರಾಮಾನುಜಾಚಾರ್ಯರು ಮತ್ತು ಯಾದವ ಪ್ರೇಕ್ಷರಲ್ಲಿ ಯಾವಾಗಲೂ ಜಗಳ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾ ಇರ್ತದೆ. ಹಾಗೆ ಅದರಿಂದ ಆ ಕಾರಣದಿಂದ ಯಾದವ ಪ್ರೇಕ್ಷರು ಅವನನ್ನು ಶಿಕ್ಷಣ ನೀಡುವುದನ್ನು ಅವನನ್ನು ಬಿಟ್ಟು ನೀನು ಶಿಕ್ಷತ್ವದಿಂದ ಬಿಡುಗಡೆ ಮಾಡ್ತಾರೆ. ಹಾಗೆ ನೀನು ಯಾವ ತತ್ವವನ್ನು ಬೆಳೆಸಲಿಕ್ಕೆ ಹೋಗ್ತೀಯೋ ಅದನ್ನೇ ಮಾಡು ಎಂದು ಅವರಿಗೆ ಅನುಮತಿ ಕೂಡ ನೀಡ್ತಾರೆ. ಶಂಕರರ ಅದ್ವೈತವನ್ನು ಒಪ್ಪದಿದ್ದ ರಾಮಾನುಜಾಚಾರ್ಯರು ತಮ್ಮ ವಿಶಿಷ್ಟಾದ್ವೈತವನ್ನು ಬೆಳೆಸಿಕೊಳ್ತಾರೆ. ಗೃಹಸ್ಥರಾಗಿ ತಮ್ಮ ಬೋಧನೆಯನ್ನು ಮುಂದುವರಿಸ್ತಾರೆ. ಅನೇಕರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸ್ತಾರೆ. ಅವರಲ್ಲಿ ಒಬ್ಬ ಕೆಳವರ್ಗಕ್ಕೆ ಸೇರಿದವನಾಗಿದ್ದ ಕಂಚಿಪೂರ್ಣ ಅವರೊಂದಿಗೆ ವಾಸಿಸ್ತಾ ಇರ್ತಾರಂತೆ. ಆದರೆ ಇವರ ಪತ್ನಿ ಶಿಷ್ಯನನ್ನು ಮನೆಗೆ ಸೇರಿಸಲು ವಿರೋಧಿಸ್ತಾಳೆ. ಪರಿಸ್ಥಿತಿ ಕೈ ಮೀರಿದಾಗ ರಾಮಾನುಜಾಚಾರ್ಯ ಗೃಹಸ್ಥ ಜೀವನ ಬಿಟ್ಟು ಸನ್ಯಾಸಕ್ಕೆ ಸ್ವೀಕರಿಸ್ತಾರೆ. ಅಂದರೆ ಶಂಕರ ಅದ್ವೈತವನ್ನು ಒಪ್ಪದಿರುವಂಥ ರಾಮಾನುಜಾಚಾರ್ಯರು ಗೃಹಸ್ಥರಾಗಿ ತಾವು ಯಾವುದು ಸಿದ್ಧಾಂತವನ್ನು ಅರ್ಥ ಮಾಡ್ಕೊಂಡು ನಂಬ್ಕೊಂಡು ಹೋಗಿದ್ದಾರೆ ಅದನ್ನೇ ಬೋಧನೆ ಮಾಡಲಿಕ್ಕೆ ಮುಂದುವರಿಸ್ತಾರೆ. ತುಂಬ ಜನ ಶಿಷ್ಯರು ಕೂಡ ಅವ್ರ ಜೊತೆ ಇರ್ತಾರೆ. ಅದರಲ್ಲಿ ಒಬ್ಬ ಕೆಳವರ್ಗಕ್ಕೆ ಸೇರಿದ ಕಂಚಿಪೂರ್ಣ ಎನ್ನುವರು ಕೂಡ ರಾಮಾನುಜಾಚಾರ್ಯರ ಜೊತೆ ವಾಸಿಸ್ತಾ ಇದ್ರಂತೆ. ಇದರಿಂದಾಗಿ ಅವರ ಪತ್ನಿಗೆ ಕೆಳವರ್ಗದವನಾಗಿರೋದ್ರಿಂದ ಪತ್ನಿಗೆ ಅದು ಇಷ್ಟವಿಲ್ಲದಿರೋದ್ರಿಂದ ಅವರನ್ನು ವಿರೋಧಿಸ್ತಾರೆ. ಅವರಿಬ್ಬರ ನಡುವೆ ಅದೇ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಅವರು ಗೃಹಸ್ಥ ಜೀವನವನ್ನೇ ಬಿಟ್ಟು ಸನ್ಯಾಸಿಯಾಗಲಿಕ್ಕೆ ಹೊರಡ್ತಾರೆ. ಹಾಗೆಯೇ ಚೋಳದೊರೆಗಳು ಶೈವ ಪಕ್ಷಪಾತಿಗಳಾಗಿದ್ದು ವೈಷ್ಣವರನ್ನು ಹಿಂಸಿಸುತ್ತಿದ್ದರು. ಇದರಿಂದಾಗಿ ರಾಮಾನುಜಾಚಾರ್ಯರು ತಮಿಳುನಾಡನ್ನು ಬಿಟ್ಟು ಕರ್ನಾಟಕಕ್ಕೆ ಬರ್ತಾರೆ. ರಾಮಾನುಜರನ್ನು ಬರಮಾಡಿಕೊಂಡ ಹೊಯ್ಸಳ ದೊರೆ ವಿಷ್ಣುವರ್ಧನ ಅವರಿಗಾಗಿ ಮೇಲುಕೋಟೆಯಲ್ಲಿ ಚೆಲುವನಾರಾಯಣ ದೇವಸ್ಥಾನವನ್ನು ಕೂಡ ನಿರ್ಮಿಸಿ ಮಠ ಸ್ಥಾಪಿಸಲು ಸಹಾಯ ಮಾಡುತ್ತಾರೆ. ರಾಮಾನುಜಾಚಾರ್ಯರು ಜೈನ ಧರ್ಮನವನಾಗಿದ್ದ ವಿಷ್ಣುವರ್ಧನನನ್ನು ತಮ್ಮ ಶಿಷ್ಯನನ್ನಾಗಿ ಮಾಡಿಕೊಂಡು ವೈಷ್ಣವ ಪಂಥಕ್ಕೆ ಸೇರಿಕೊಂಡವರೆಂದು ಹೇಳಲಾಗ್ತದೆ. ಮೇಲುಕೋಟೆ ತೊಣ್ಣೂರುಗಳಲ್ಲಿ ಹೇಳಲಾಗ್ತದೆ. ಈ ತಮ್ಮ ಮಠಗಳನ್ನು ಸ್ಥಾಪಿಸಿ ಈ ಭಾಗಗಳಲ್ಲಿ ಶ್ರೀ ವೈಷ್ಣವ ಪಂಥವನ್ನು ಕೂಡ ಹರಡುತ್ತಾರೆ. ತಮ್ಮ ಶ್ರೀ ವೈಷ್ಣವ ಪಂಥವನ್ನು ಪ್ರಚಾರ ಮಾಡಲು ಭಾರತದ ಉದ್ದಗಲಕ್ಕೂ ಸಂಚರಿಸ್ತಾರೆ. ಅನೇಕರನ್ನು ತಮ್ಮ ಶಿಷ್ಯರನ್ನಾಗಿಸಿಕೊಳ್ತಾರೆ. ಉತ್ತರದಲ್ಲಿ ಬದರಿ, ಕಾಶಿ, ದ್ವಾರಕ, ಕಳಿಂಗಗಳನ್ನು ಸಂದರ್ಶಿಸಿ ಕಾಶ್ಮೀರವನ್ನು ಪ್ರವೇಶಿಸಿ ಅಲ್ಲಿನ ವೇದ ಪಂಡಿತರನ್ನ ವಾದಗಳಲ್ಲಿ ಸೋಲಿಸ್ತಾರೆ. ಉತ್ತರದಲ್ಲಿ ಅನೇಕರು ಅವರ ಶಿಷ್ಯರಾಗ್ತಾರೆ. ವಾರಣಾಸಿಯ ರಾಮಾನಂದರು ರಾಮಾನುಜಾಚಾರ್ಯರ ಭಕ್ತಿ ಸಿದ್ಧಾಂತವನ್ನು ಪ್ರಚಾರ ಮಾಡ್ತಾರೆ. ರಾಮಾನುಜಾಚಾರ್ಯರು ಕೇವಲ ಧಾರ್ಮಿಕ ಸಂತರಾಗಿರದೆ ಅಂದಿನ ಸಾಮಾಜಿಕ ದುರವ್ಯವಸ್ಥೆಯ ಬಗ್ಗೆ ನೈಜವಾದ ಕಾಳಜಿ ಹೊಂದಿರ್ತಾರೆ. ಅವರು ಬ್ರಾಹ್ಮಣರನ್ನು ಬಿಟ್ಟು ಉಳಿದವರಿಗೆ ನಿಷೇಧಿಸಿದ್ದ ಗಾಯತ್ರಿ ಮಂತ್ರವನ್ನು ದೇವಾಲಯದ ಗೋಪುರದ ಮೇಲಿಂದ ಎಲ್ಲರಿಗೂ ಕೇಳುವಂತೆ ಉಚ್ಚರಿಸ್ತಾರೆ. ಏಕೆಂದರೆ ಅದು ಕೇಳಿದ ಎಲ್ಲರಿಗೂ ಮೋಕ್ಷ ಪ್ರಾಪ್ತವಾಗಲೆಂಬ ಉದಾತ್ತ ಭಾವನೆ ಅವರದಾಗಿತ್ತು. ಜಾತಿ ಭೇದವನ್ನದೇ ಎಲ್ಲರನ್ನೂ ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಳ್ತಾರೆ. ಅಸ್ಪೃಶ್ಯರಿಗೆ ಶ್ರೀ ವೈಷ್ಣವರಾಗಲು ಅವಕಾಶ ಮಾಡಿಕೊಟ್ಟು ಅವರನ್ನು ತಿರಕುಲತ್ತಾರ ಎಂದು ಕರೆಯುತ್ತಾರೆ. ಅವರಿಗೆ ವರ್ಷದ ಕೆಲ ದಿನಗಳಲ್ಲಿ ದೇವಾಲಯಗಳಿಗೆ ಪ್ರವೇಶವನ್ನು ಕೂಡ ಕಲ್ಪಿಸ್ತಾರೆ. ಇದರಿಂದಾಗಿ ಸಂಪ್ರದಾಯವಾದಿಗಳ ವಿರೋಧವನ್ನು ಕೂಡ ಎದುರಿಸಬೇಕಾಗ್ತದೆ. ಅಂದರೆ ದೇವಸ್ಥಾನಕ್ಕೆ ಬರಬಾರ್ದು ಕೆಲವರ ಜಾತಿಗಳಿಗೆ ಅಂತ ಒಂದು ನಿರ್ದಿಷ್ಟವಾದ ಕಾನೂನುಗಳನ್ನು ಜನರು ಇಟ್ಟಿರ್ತಾರಲ್ವ, ಅದನ್ನು
ಹೊರತಾಗಿ ದೇವಾಲಯಗಳಿಗೆ ಅಂತಹ ಜನಾಂಗದವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿರುವುದರಿಂದ ಸಂಪ್ರದಾಯವಾದಿಗಳು ಧರ್ಮವನ್ನು ನಂಬುವ ಇದು ಕೆಲವರ ವಿರೋಧವನ್ನು ರಾಮಾನುಜಾಚಾರ್ಯರು ಎದುರಿಸಬೇಕಾಗ್ತದೆ. ತಮ್ಮ ದೀರ್ಘ ಜೀವನದ ಕೊನೆಯವರೆಗೂ ತಮ್ಮ ಬೋಧನೆಯನ್ನು ಮುಂದುವರಿಸಿ ಅಪಾರ ಶಿಷ್ಯ ವೃಂದವನ್ನು ಪಡೆದುಕೊಳ್ತಾರೆ. ಶ್ರೀ ವೈಷ್ಣವ ಪಂಥವನ್ನು ಭದ್ರ ತಳಹದಿಯ ಮೇಲೆ ನಿಲ್ಲಿಸಿದ ರಾಮಾನುಜಾಚಾರ್ಯರು ಕ್ರಿಸ್ತ ಶಕ 1137ರಲ್ಲಿ ಮರಣ ಹೊಂದಿರ್ತಾರೆ. ಸೊ ಇವರ ವಿಶಿಷ್ಟಾದ್ವೈತ ಸಿದ್ಧಾಂತ ಏನಂತ ಹೇಳಿದರೆ, ನಾವು ಈಗಾಗಲೇ ತಿಳಿದುಕೊಂಡಿರುವಂತೆ ರಾಮಾನುಜರು ಶಂಕರರ ಅದ್ವೈತವನ್ನು ಒಪ್ಪದೆ ತಮ್ಮದೇ ವಿಶಿಷ್ಟಾದ್ವೈತವನ್ನು ಬೆಳೆಸ್ತಾರೆ. ಅವರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ. ಪರಮಾತ್ಮ ಸೃಷ್ಟಿಕರ್ತನಾಗಿದ್ದು ಜೀವಾತ್ಮ ಅವನ ಸೃಷ್ಟಿ. ಅದರಿಂದಾಗಿ ಜೀವಾತ್ಮ ಸದಾ ಪರಮಾತ್ಮನ ಮೇಲೆ ಅವಲಂಬಿತ, ಸ್ವತಂತ್ರವಲ್ಲ. ಹೀಗಾಗಿ ಜೀವಾತ್ಮ ಪರಮಾತ್ಮನಾಗಲು ಸಾಧ್ಯವಿಲ್ಲ. ಅವನಲ್ಲಿ ಸಂಪೂರ್ಣ ಲೀನವಾಗುವುದು ಅಸಾಧ್ಯ. ಅದೇನೇ ಇದ್ದರೂ ಜೀವಾತ್ಮ ಪರಮಾತ್ಮ ಅಥವಾ ಬ್ರಹ್ಮನ ಸಾನ್ನಿಧ್ಯವನ್ನು ಪಡೆಯುತ್ತದೆ ಹೊರತು ಅವನಲ್ಲಿ ವಿಲೀನವಾಗುವುದಿಲ್ಲ. ಜೀವಾತ್ಮದ ಗುರಿ ತನ್ನ ಸೃಷ್ಟಿಕರ್ತನ ಸಾನ್ನಿಧ್ಯವನ್ನು ಪಡೆಯುವುದು, ಈ ಬಂಧನಗಳಿಂದ ಮುಕ್ತನಾಗಿ ಪರಮ ದೈವದ ಸಾಕ್ಷಾತ್ಕಾರ ಪಡೆಯುವುದಾಗಿರುತ್ತದೆ. ಅದಕ್ಕಾಗಿ ತನ್ನ ವಿಶಿಷ್ಟತೆಯನ್ನು ಪಡೆಯುವುದೇ ಮೋಕ್ಷ. ಇದರಿಂದ ಪರಮಾನಂದ ಲಭಿಸುತ್ತದೆ. ಅವರು ಸತ್ ಚಿತ್ ಆನಂದವೆಂದು ತನ್ನ ಸಚ್ಚಿದಾನಂದವೆಂದು ಕರೀತಾರೆ. ಇದೇ ವಿಶಿಷ್ಟಾದ್ವೈತವಾಗಿರ್ತದೆ. ಅವರ ಪ್ರಕಾರ ಬ್ರಹ್ಮ ನಿರಾಕಾರನಲ್ಲ. ಅವನು ಸುಂದರ ರೂಪನು, ಎಲ್ಲ ಗುಣಗಳ ಆಗರ. ಅವನು ಸರ್ವೋತ್ತಮ, ನಿರಂತರ ಸದಾ ಇರುವವನು. ಅವನನ್ನು ನಾವು ವಿಷ್ಣುವಿನ ರೂಪದಲ್ಲಿ ಆರಾಧಿಸಬಹುದು. ಏಕೆಂದರೆ ವಿಷ್ಣು ಪರಮದೈವ, ಸಕಲ ಗುಣ ಸಂಪನ್ನ, ಸೃಷ್ಟಿಗೂ ಲಯಕ್ಕೂ ಕಾರಣ. ಅವನು ಆರಾಧಿಸುವಂತಹ ಮೋಕ್ಷ ಸಾಧ್ಯವಾಗುತ್ತದೆ. ಅವನ ಜೊತೆಯಲ್ಲಿ ಅವನ ಸಂಗಾತಿ ಲಕ್ಷ್ಮಿಯನ್ನು ಆರಾಧಿಸಬಹುದು. ಆಕೆಯ ಮಂಗಳಕಾರಳು, ಪ್ರೇಮ, ದಯ, ಕರುಣೆಯನ್ನು ಹೊಂದಿರ್ತಾಳೆ. ರಾಮಾನುಜಾಚಾರ್ಯರು ವಿಷ್ಣು ಮತ್ತು ಅವನ ಸಂಗಾತಿ ಲಕ್ಷ್ಮಿಯನ್ನು ಆರಾಧಿಸಲು ಹೇಳಿದ್ರಿಂದ ಅವರ ಹಿಂಬಾಲಕರನ್ನು ಎಲ್ಲರೂ ಶ್ರೀ ವೈಷ್ಣವರೆಂತಾರೆ. ಅಂದರೆ ರಾಮಾನುಜಾಚಾರ್ಯರು ಅಥವಾ ವಿಶಿಷ್ಟಾದ್ವೈತ ಅವರು ವಿಷ್ಣು ಮತ್ತು ಅವನ ಸಂಗಾತಿಯನ್ನು ಆರಾಧಿಸಲು ಹೇಳಿರ್ತಾರಲ್ಲ, ಹಾಗೆ ಅದರಿಂದ ಕಾರಣದಿಂದಾಗಿ ಅವರ ಹಿಂಬಾಲಕರನ್ನೆಲ್ಲ ಶ್ರೀ ವೈಷ್ಣವರು ಎಂದು ಕರೀತಾರೆ. ಶೈವರು, ವೈಷ್ಣವರು, ಹೀಗೆ ತುಂಬ ವಿಧಗಳಿರ್ತಾರೆ. ಅದರಲ್ಲಿ ರಾಮಾನುಜಾಚಾರ್ಯರ ಹೇಳಿಕೆಯನ್ನು ಒಪ್ಪಿಕೊಳ್ಳುವ ಅವರ ಹಿಂಬಾಲಕರೆಲ್ಲ ಶ್ರೀ ವೈಷ್ಣವರೆಂದು ಕರೆಯಲಾಗ್ತದೆ. ರಾಮಾನುಜಾಚಾರ್ಯರು ಶಂಕರರ ಮಾಯಾವಾದವನ್ನು ಖಂಡಿಸಿ ಈ ಪ್ರಪಂಚ ನಶ್ವರ ಅಲ್ಲ, ಇದು ಕಡೆಯವರೆಗೆ ಉಳಿಯುತ್ತದೆ ಎಂದು ಹೇಳ್ತಾರೆ. ದೇವರು ಸರ್ವಕಾಲಕ್ಕೂ ಇರುವವನಾದ್ದರಿಂದ ಅವನ ಕೈ ಕೆಲಸವಾದ ಈ ಪ್ರಪಂಚವು ಶಾಶ್ವತವಾಗಿರ್ತದೆ ಎಂದು ಹೇಳ್ತಾರೆ. ಮೋಕ್ಷ ಸಾಧನೆಗೆ ಜ್ಞಾನ ಮಾರ್ಗಕ್ಕಿಂತಲೂ ಕರ್ಮ ಮಾರ್ಗವೇ ಸೂಕ್ತ ಎಂದು ಹೇಳ್ತಾರೆ. ಭಕ್ತಿ ಮಾರ್ಗವು ಸಹಕಾರಿಯಾಗಿರಬಹುದು ಎಂದು ಹೇಳ್ತಾರೆ. ಭಕ್ತಿಯ ಜೊತೆಯಲ್ಲಿ ಪ್ರಪತ್ತಿ ಅಂದರೆ ದೇವರಿಗೆ ಯಾವುದೇ ಷರತ್ತಿಲ್ಲದೆ ಶರಣಾಗುವುದು, ಇದನ್ನು ಯಾವುದೇ ಭೇದವಿಲ್ಲದೆ ಎಲ್ಲರೂ ಅನುಸರಿಸಬಹುದು ಎಂದು ಹೇಳ್ತಾರೆ. ರಾಮಾನುಜಾಚಾರ್ಯರು ಶಂಕರರಂತೆ ತಮ್ಮ ಧರ್ಮ ಪ್ರಚಾರಕ್ಕಾಗಿ ಸಾಹಿತ್ಯವನ್ನು ಬಳಸಿಕೊಳ್ತಾರೆ. ಸಂಸ್ಕೃತದಲ್ಲಿ ಪಾಂಡಿತ್ಯ ಹೊಂದಿದವರು ಅನೇಕ ಗ್ರಂಥಗಳನ್ನು ರಚಿಸಿ ಅವುಗಳಲ್ಲಿ ಪ್ರಮುಖವಾದದ್ದೆಂದರೆ ವೇದಾಂತ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪ, ಭಗವದ್ಗೀತೆ ಹಾಗೂ ಬ್ರಹ್ಮಸೂತ್ರಗಳಿಗೆ ಬರೆದ ಭಾಷ್ಯ, ಮಾಯಾವಾದ ಖಂಡನ ಮುಂತಾದ ಧರ್ಮಗ್ರಂಥಗಳನ್ನು ರಚಿಸ್ತಾರೆ. ನಮಸ್ಕಾರ ಸ್ನೇಹಿತರೆ.